ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇವತ್ತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಈ ಒಂದು ಸಭೆಯಲ್ಲಿ ಏನೇನು ಚರ್ಚೆ ಆಗಲಿದೆ, ಎಲ್ಲ ವಿಚಾರಗಳ ಕುರಿತಂತೆ ನಮ್ಮೊಂದಿಗೆ ಸಾರಾ ಮಹೇಶ್ ಅವರಿದ್ದಾರೆ. ಬನ್ನಿ ಈ ಒಂದು ವಿಚಾರ ಕುರಿತಂತೆ. ಸರ್, ಇವತ್ತು ಸಭೆಯಲ್ಲಿ ಏನೇನು ಪ್ರಮುಖವಾಗಿ ಚರ್ಚೆ ಆಗಲಿದೆ? ಕೋರ್ ಕಮಿಟಿಯ ಅಧ್ಯಕ್ಷರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಕುಮಾರಣ್ಣರವರ ಮತ್ತೆಲ್ಲ ಸದಸ್ಯರ ನೇತೃತ್ವದಲ್ಲಿ ಇನ್ನೇನು ಚುನಾವಣೆ ನಾವು ಮತ್ತೆ ಬಿಜೆಪಿಯವರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನಿರ್ತಕ್ಕಂಥ ಅಭ್ಯರ್ಥಿಗಳ ಪರವಾಗಿ ಏನು ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡಬೇಕು ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷರು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರು ಸೂಚನೆ ಇದೆ. ಸರ್, ಪ್ರಮುಖ ಇವತ್ತು 14 ಲೋಕಸಭಾ ಕ್ಷೇತ್ರ 2ನೇ ಹಂತದಲ್ಲಿ ನಡೆಯುವಂತಹ ಚುನಾವಣೆ ಜೊತೆಗೆ ಪಕ್ಷ ಸಂಘಟನೆ ಮತ್ತು ಪಕ್ಷಕ್ಕೆ ಏನೇನು ವಿಚಾರ? ಅದೇ ಈ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಈ ಕೆಲವರು ನಮ್ಮ ಮತ್ತು ಬಿಜೆಪಿಯವರ ಬಾಂಧವ್ಯದ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಯಾವುದೇ ವ್ಯಕ್ತಿಯಾಗಲಿ ತಪ್ಪನ್ನು ಮಾಡಿದ್ರೆ ಯಾರು ಕೂಡ ಅದನ್ನು ವಹಿಸ್ಕೊಳ್ಳುವಂಥದ್ದಲ್ಲ. ಈಗಾಗಲೇ ಕುಮಾರಣ್ಣರವರು ಮತ್ತು ದೇವೇಗೌಡ ಸಾಹೇಬರು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಆರೋಪ ಇದೆ, ಅದು ಸಾಬೀತಾದರೆ ಈಗ ಅವರೇ SIT ಮಾಡಿದ್ದಾರೆ, ಕಾನೂನು ರೀತಿ ಕ್ರಮ ಆಗಲಿ. ಇದ್ರ ಬಗ್ಗೆ ಯಾರು ಕೂಡ ಮಾತನಾಡೋದು ತಪ್ಪು. ಬಟ್ ನಾವು ಹೇಳುವಂಥದ್ದು ಏನಂದರೆ, ಒಂದು ಕಡೆ ತಪ್ಪು ಮಾಡಿದಂಥ ವ್ಯಕ್ತಿ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಸ್ವಾಗತಿಸ್ತೀವಿ. ಆದರೆ ಇದನ್ನು ರಾಜಕೀಯವಾಗಿ ಚುನಾವಣೆ ಸಂದರ್ಭ ತನಕ ಈಗ ಯಾರು ತಪ್ಪು ಮಾಡಿದ್ದಾರೆ ಆ ವ್ಯಕ್ತಿ ಮೇಲೆ ಮುಖ್ಯಮಂತ್ರಿಗೋ ಅಥವಾ ಸಂಬಂಧಪಟ್ಟಂಥವ್ರಿಗೋ ದೂರು ಕೊಟ್ಟು ಅವರನ್ನು ಯಾವ ಮಟ್ಟದಲ್ಲಿ ಬೇಕಾದರೂ ಶಿಕ್ಷೆ ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಆದರೆ ಈ ಘಟನೆನ ರಾಜಕೀಯವಾಗಿ ಬಳಸ್ಕೋತಾ ಇರ್ತಕ್ಕಂಥವ್ರಿಗೆ ಇದನ್ನು ಪೆನ್ ಡ್ರೈವ್ ಮಾಡಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಹೆಣ್ಮಕ್ಳ ಪರಿಸ್ಥಿತಿನ ಬೀದಿಗೆ ತಂದ್ರಲ್ಲ. ಈ ಘಟನೆ ಆಗಿದ್ದು ನಿಜವೇ ಆಗಿದ್ದಲ್ಲಿ ಅವ್ರ ಮೇಲೆ ಏನು ಕ್ರಮ ಆಗಬೇಕು? ಒಂದು ಕಡೆ ತಪ್ಪಾಗಿರೋ ವ್ಯಕ್ತಿ ಮೇಲೆ ಕ್ರಮ ಬೇರೆ, ಅದು ಆಗಬೇಕು ಆಗಿದ್ದರೆ. ಆದರೆ ಇದನ್ನು ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೆನ್ ಡ್ರೈವ್ ಮಾಡಿ, ಜೊತೆಗೆ ಇದರ ಮೇಲ್ನೋಟಕ್ಕೆ ಈ ಚುನಾವಣೆ ರಿಸಲ್ಟ್ ಇದು ಚುನಾವಣೆ ಇನ್ನು 3 ದಿವಸ ಇದೆ ಅನ್ನುವಾಗಲೇ ಇದು ಆಗಬೇಕು ಅಂದರೆ ಇದರಲ್ಲಿ ರಾಜಕೀಯ ಉದ್ದೇಶನೂ ಇದೆ. ಈ ಎರಡೂ ಕಡೆ ಕ್ರಮ ಆಗಬೇಕು. ಇದನ್ನು ಕೂಡ ಚರ್ಚೆ ಮಾಡ್ತೀವಿ ಇವತ್ತು. ನಾವು ಈಗ ನಮ್ಮನೆ ನನ್ನ ಮಗ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ನಾನು ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರ. ಕಾಮನ್ ಸೆನ್ಸ್ ಬೇಕು. ಯಾರು ಇದನ್ನು ರಾಜಕೀಯವಾಗಿ ಬಳಸ್ಕೋತಾರೆ, ದೇವೇಗೌಡರನ್ನ 60 ವರ್ಷದ ಅಧಿಕಾರದ ಅವಧಿನಲ್ಲಿ ಹೇಗೆ ನಡ್ಕೊಂಡು ಬಂದಿದ್ದಾರೆ ಅವೆಲ್ಲವನ್ನ ಯೋಚನೆ ಮಾಡಬೇಕು. ಇರ್ತದೆ ಪರ ವಿರೋಧ, ಯಾವುದನ್ನ ಮಾಡಬೇಕು ಅದ್ರ ಕಡೆ ಚರ್ಚೆ ಮಾಡಬೇಕು. ಇವೆಲ್ಲವನ್ನು ಕೂಡ ಇವತ್ತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಬಟ್ ಬಹಳ ಪ್ರಮುಖವಾಗಿ ಈ ಉಳಿದಂಥ ಅಭ್ಯರ್ಥಿಗಳೇನಿದ್ದಾರೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಒಂದು ವಿಚಾರ ಕುರಿತಂತೆ ಪಕ್ಷದಕ್ಕೆ ಬಹಳ ಮುಜುಗರ, ಅದರಲ್ಲಿ ಹಿರಿಯರದಿಲ್ಲ, ಆ ಪಕ್ಷದಲ್ಲಿರುವಂಥ ಎಲ್ಲರಿಗೂ ಒಂಥರ ಮುಜುಗರ ಅಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರೇ ಮಾಡಿದ್ರು ಕೂಡ ಇದು ಕ್ಷಮಿಸಲಾರದೆ ಇದ್ದಂಥ ಅಪರಾಧ. ಬಟ್ ಅದು ಸಾಬೀತಾಗಬೇಕು. ಎರಡನೇದು, ಒಂದು ಕಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಕ್ರಮ ಆಗಬೇಕು. ಬಟ್ ಈ ವ್ಯಕ್ತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಆ ಹೆಣ್ಮಕ್ಳನ್ನ ಬೀದಿಗೆ ತಂದ್ರಲ್ಲ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಇದು ಎರಡು ಕಡೆ ಇಬ್ಬರ ಮೇಲೂ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ. ಬಟ್ ಇದನ್ನ ಅದಕ್ಕೆ ಇಲ್ಲಿವರೆಗೆ ನಾವು ಮಾತಾಡುವಂಥದ್ದು ಕೂಡ ಅಸಹ್ಯ. ಆ ಕಾರಣದಿಂದ ನಾವು ಇಲ್ಲಿವರೆಗೆ ಮಾತಾಡ್ತಿರ್ಲಿಲ್ಲ. ಇದಿಷ್ಟು ಇವತ್ತು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವಂತಹ ಕೋರ್ ಕಮಿಟಿ ಸಭೆ ಮತ್ತು ಆ ಒಂದು ಸದ್ಯ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವಂತಹ ವಿಡಿಯೋಗಳ ವಿಚಾರ ಕುರಿತಂತೆ ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಬಳ್ಳಿ.